ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನ್ಗೆ ಸ್ವಾಗತ. ನಾನು ಈಗ ಕೊಡ್ಡಾಯಿ ಮೀನಿನ ಸಾರನ್ನು ಮಾಡಿ ತೋರಿಸ್ತಿದ್ದೇನೆ. ಮೊದಲಿಗೆ ಮೀನನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮೀನನ್ನು ತುಂಡು ತುಂಡಾಗಿ ಮಾಡಬಾರ್ದು, ಹೀಗೆ ಅರ್ಧಕ್ಕೇ ಕಟ್ ಮಾಡಿದರೆ ಸಾಕು. ನೋಡಿ, ನಾನು ಮಾಡ್ತಾಯಿದ್ದೇನೆ. ಈ ಥರವಾಗಿ ಕಟ್ ಮಾಡ್ಕೊಳ್ಬೇಕು. ಈಗ 4 ಮೀನನ್ನು ಕಟ್ ಮಾಡಿದ್ದೇನೆ. ಇದು ಸ್ವಲ್ಪ ಸಪ್ಪೆಯ ಮೀನು, ಎಲ್ಲ ಮೀನಿನ ಥರ ಅಲ್ಲ, ತುಂಬಾ ಸಪ್ಪೆ ಮೀನು. ಅದಕ್ಕೆ ಉಪ್ಪನ್ನು ಹಾಕಿ ನಮ್ಮದು ಮಸಾಲೆ ಆಗುವ ತನಕ ಇದು ಉಪ್ಪಲ್ಲೇ ಹೀಗೆ ಇಡಬೇಕು. ಆವಾಗ ಮೀನು ರುಚಿಯಾಗುತ್ತೆ. ಒಂದು ಅರ್ಧ ಗಂಟೆ ಹೊತ್ತು ನಾನು ಈ ಮೀನನ್ನು ಸೈಡಲ್ಲಿ ಇಡ್ತೀನಿ. ಮೀನಿನ ಮಸಾಲೆ ರೆಡಿ ಮಾಡಿಕೊಳ್ಳಲು ನಾನು 7-8 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. 7 ಬೆಳ್ಳುಳ್ಳಿ ಎಸಳನ್ನು ತಗೊಂಡಿದ್ದೇನೆ. ಅರ್ಧ ಭಾಗದಷ್ಟು ಈರುಳ್ಳಿ, ಅರ್ಧ ಸ್ಪೂನು ಕಾಳು ಮೆಣಸು, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತೆ, 1/4 ಸ್ಪೂನು ಅಜ್ವಾನ ಅಂದರೆ ಓಮದ ಕಾಳು, 2 ಸ್ಪೂನು ಕೊತ್ತಂಬರಿ ಬೀಜ, ಸ್ವಲ್ಪ ಹುಳಿ, ಅರ್ಧ ಗಡಿ ತೆಂಗಿನಕಾಯಿ ತುರಿ, ಅರ್ಧ ಸ್ಪೂನು ಅರಿಶಿನ. ನಂತರ ಈ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹುರಿದುಕೊಳ್ಬೇಕು. ಈಗ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಅದು ಬಿಸಿ ಆದಮೇಲೆ ಈಗ ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಇದಾದ ನಂತರ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಜೀರಿಗೆಯನ್ನು ಹಾಕ್ತಾಯಿದ್ದೇನೆ. ಇದನ್ನು ಸಹ ಫ್ರೈ ಮಾಡ್ತಾಯಿದ್ದೇನೆ. ನಂತರ ಮೆಂತೆ ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಮಸಾಲೆಗಳು. ನಂತರ ಓಮದ ಕಾಳು, ಅದು ಸಹ. ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ಇದನ್ನು ಸಹ ಇದರ ಜೊತೆಗೇ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಹಾಕುವುದರಿಂದ ಮಸಾಲೆ ತುಂಬ ಟೇಸ್ಟ್ ಆಗಿರ್ತದೆ. ಮೀನಿನ ಸಾರು ಕೂಡ ತುಂಬಾ ಪರಿಮಳ ಬರ್ತದೆ. ನಂತರ ನಾನೀಗ ಕರಿಮೆಣಸನ್ನು ಸೇರಿಸ್ತಿದ್ದೇನೆ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದು ಸ್ವಲ್ಪ ತಣ್ಣಗೆ ಆಗಬೇಕು. ತಣ್ಣಗಾದಮೇಲೆ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕಬೇಕು. ಅದಕ್ಕೆ ನಾನು 10 ನಿಮಿಷ ಸೈಡಲ್ಲಿ ಎತ್ತಿಡ್ತಿದ್ದೇನೆ. ಕೊಡ್ಡಾಯಿ ಮೀನು ಸಾರಿಗೆ ನಾನೀಗ ಬಿಂಬುಳಿಯನ್ನು ಹಾಕ್ತಾಯಿದ್ದೀನಿ. ಬಿಂಬುಳಿಯನ್ನು ಕ್ಲೀನ್ ಮಾಡಿಕೊಳ್ಬೇಕು. ಇದರ ತೊಟ್ಟನ್ನು ಕಟ್ ಮಾಡಿ ನೀರಿಗೆ ಹಾಕಿಕೊಳ್ಬೇಕು. ನಂತರ ನೀರಲ್ಲಿ ಹಾಕಿಟ್ಟು ಒಂದು ಅರ್ಧ ಗಂಟೆ ಇಡಬೇಕು. ನಂತರ ಇದನ್ನು ಮೀನು ಸಾಂಬಾರಿಗೆ ಹಾಕಿಕೊಳ್ಬೇಕು. ಮಿಕ್ಸಿಗೆ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ. ಅದರ ಜೊತೆಗೇ ಈ ಹುರಿದಿಟ್ಟುಕೊಂಡಂತಹ ಮಸಾಲೆ ಸಾಮಗ್ರಿಗಳೇನಿದೆ ಅದನ್ನೆಲ್ಲ ಹಾಕಿಬಿಟ್ಟು ನೀರನ್ನು ಸೇರಿಸಿ ಸಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ.
ನೋಡಿ, ಇಷ್ಟು ಆದರೆ ಸಾಕು, ಸಣ್ಣಗಾಗಿದೆ ಇದು. ಇದನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಇದೀಗ ದಪ್ಪ ಆಗಬಾರ್ದು, ಸ್ವಲ್ಪ ತೆಳ್ಳಗೆ ಆಗಿರಬೇಕು ಸಾರು. ಅದಕ್ಕೆ ಸ್ವಲ್ಪ ನೀರು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ನೋಡಿ, ಇಷ್ಟು ತೆಳ್ಳವಾದರೆ ಸಾಕು. ಇದಕ್ಕೆ ನಾನೀಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಮೂರನ್ನು ಸೇರಿಸ್ಕೊಳ್ತಿದ್ದೀನಿ. ಇದು ಮೂರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನೋಡಿಕೊಂಡು ಹಾಕಬೇಕು. ಮೀನಿಗೆ ಸಹ ನಾವು ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೇವೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕುದಿಲಿಕ್ಕೆ ಆರಂಭವಾಗುವಾಗ ಬೆಂಬುಳಿಯನ್ನು ಹಾಕಬೇಕು. ಈಗ ನಾನು ಹಾಕ್ತಿದ್ದೀನಿ. ಸಾರನ್ನು ಒಂದು ಸಲ ಸೌಟಲ್ಲಿ ತಿರುಗಿಸಿ ಅದು ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಅದನ್ನು ಮುಚ್ಚಿ ಇಟ್ಟು ಕುದಿಸ್ಕೊಳ್ಬೇಕು. ನೋಡಿ, ಈಗ ಕುದೀತಾ ಉಂಟು. ಈಗ ಸಾರು ರೆಡಿಯಾಗಿದೆ. ಈ ಸಾರಿಗೆ ನಾನು ರೆಡಿ ಮಾಡಿಟ್ಕೊಂಡಂತಹ ಮೀನನ್ನು ಒಂದೊಂದಾಗಿ ಹಾಕ್ತೇನೆ. ನೋಡಿ, ಮೀನು ಹಾಕಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಈಗ ರೆಡಿಯಾಗಿದೆ. ರೆಡಿಯಾದಂತಹ ಸಾರಿಗೆ ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಆವಾಗ ಸಾರು ಇನ್ನೂ ಕೂಡ ಟೇಸ್ಟ್ ಆಗಿರ್ತದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.